ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? AJK ಕ್ಲಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವಿಡಿಯೋ ಶುರು ಮಾಡೋ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಗೈಸ್, ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾಕಂದರೆ ಇಂಥ ಕ್ರಿಕೆಟಿಂಗ್ ರಿವ್ಯೂ, ಸಿನಿಮಾ ರಿವ್ಯೂಸ್ ಆ್ಯಂಡ್ ಟ್ರಾವೆಲಿಂಗ್ ವೀಡಿಯೋಸ್ಗೋಸ್ಕರ ಕನ್ನಡ ರೆಗ್ಯುಲರಾಗಿ ನಿಮ್ಮ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಇವತ್ತಿನ ಮ್ಯಾಚಿನ ಬಗ್ಗೆ ಮಾತಾಡೋಣ. ನಿನ್ನೆ ಏನಾಯಿತು, ಫುಲ್ ಮೂವಿನ ರಿವ್ಯೂ ಮಾಡಿ ಕೆಳಗಡೆ ಲಿಂಕಲ್ಲಿ ಅಟ್ಯಾಚ್ ಮಾಡಿ ಚೆಕ್ಔಟ್ ಮಾಡಿ. ಏನು ಹೇಳೋದು ಗುರು, ಈ ಮ್ಯಾಚ್ ನೋಡಿದ ಮೇಲೆ ಇಂಡಿಯಾ ಫ್ಯಾನ್ಸ್ಗೆ ಸ್ವಲ್ಪ ಅಲ್ಲ ತುಂಬ ಬೇಜಾರಾಗ್ಬಿಟ್ಟಿದೆ. ಏನು ಗುರು, ಏನಾಯಿತು? ನಮ್ಮ ಚಾಂಪಿಯನ್ಸ್ ಟೀಮ್, ಇಂಡಿಯಾ ಟೀಮ್ ಏನಾಯಿತು? T20 ವರ್ಲ್ಡ್ ಕಪ್ ಗೆದ್ದವ್ರು ನೀವೇನೋ ಅಂತ ಡೌಟ್ ಬರ್ತೈತಲ್ಲ ಗಾಯ್ಸ್. ಏನು ಗಾಯ್ಸ್ ಹಿಂಗೆ ಆಡೋಗ್ಬಿಟ್ರೆ ಇಂಡಿಯಾ ಟೀಮು. ತುಂಬ ಬೇಜಾರಾಯಿತು ನಿನ್ನೆ ಮ್ಯಾಚ್ ನೋಡಿ. ಒಂದು ಹೇಳ್ಬೇಕಂದ್ರೆ TV ಆಫ್ ಮಾಡಿಬಿಟ್ಟು ಮಲ್ಕೊಂಡೇ ಬಿಟ್ಟೆ. ಬೆಳಗ್ಗೆ ಹೈಲೈಟ್ಸ್ ನೋಡಿದ್ದೀನಿ ಏನಾಯಿತು ಅಂತ. ಇನ್ನು ಇವತ್ತಿನ ಮ್ಯಾಚಿಗೆ ಸ್ವಲ್ಪನಾದರೂ ಇಂಡಿಯಾ ಕಮ್ಬ್ಯಾಕ್ ಮಾಡುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಇಂಡಿಯಾ ಟೀಮು. ಆದರೆ ಇಂಗ್ಲೆಂಡ್ ಬೇರೆ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ರು. ಅವರಿಗೆಲ್ಲ ಹೆಂಗೆ ಬೇಕು ಹಂಗೆ ಸೆಟ್ ಮಾಡ್ಕೊಂಬಿಟ್ಟಾರೆ ಗೈಸ್ ಫೀಲ್ಡ್ಸ್ನೆಲ್ಲ. ಇಂಡಿಯಾ 157ಗೆ 8 ಹೊಡಿತು ಫಸ್ಟ್ ಇನ್ನಿಂಗ್ಸಲ್ಲಿ, 158ಗೆ 7 ವಿಕೆಟ್ಸ್. ಇನ್ನು ಇಂಗ್ಲೆಂಡ್ ಬರೋದಾದರೆ 13.5 ಓವರಲ್ಲೇ ಮ್ಯಾಚ್ ಮುಗಿಸ್ಬಿಟ್ರು. ಒಂದೇ ವಿಕೆಟ್ ಅಲ್ಲದು. ಮತ್ತು 9 ರನ್ನಿಂದ ಮ್ಯಾಚ್ ಗೆದ್ದು ಸೀರೀಸ್ನ ಗೆದ್ಬಿಟ್ರು. ಬನ್ನಿ ಇನ್ನು ಫುಲ್ ವೀಡಿಯೋಗೆ ಹೋಗೋಣ, ಏನಾಯಿತು ಅಂತ ಮುಂದೆ ನೋಡೋಣ. ಇನ್ನು ಭಾರತ ಇನ್ನಿಂಗ್ಸ್ ಬರೋದಾದರೆ ಮೊದಲಿಗೆ ಭಾರತ ಟಾಸ್ ಗೆದ್ದು ಈ ಸರಿ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು ಶ್ರೇಯಸ್ ಅಯ್ಯರ್. ಸ್ಟಾರ್ಟಿಂಗ್ ನೋಡಿದರೆ ಓಕೆ ಅನಿಸ್ತು, ಏನೋ ಸ್ಟಾರ್ಟ್ ಮಾಡಿದ್ರು ಗುಡ್ ಸ್ಟಾರ್ಟ್ ಅಂತ ಅನಿಸ್ತು. ಆದರೆ 3 ಓವರ್ ಆದಮೇಲೆ ಗೊತ್ತಾಯಿತು ಅದೇ ಕತೆಗಳು ಮತ್ತೆ ಸೇಮ್. ಇಂಗ್ಲೆಂಡ್ ಬೌಲರ್ಗಳು ಈಸಿ ರನ್ ಕೊಡೋ ಮೂಡಲ್ಲೇ ಇರಲಿಲ್ಲ. ಒಂದು ಕಡೆ ಡಾಟ್ ಬಾಲ್, ಇನ್ನೊಂದು ಕಡೆ ವಿಕೆಟ್. ನಮ್ಮ ಬ್ಯಾಟ್ರ್ಗಳಿಗೆ ಫ್ರೀ ಆಡೋಕ್ಕೆ ಅವಕಾಶ ಕೊಡಲಿಲ್ಲ. ಇವನು ಏನು ಗುರು, 15 ವರ್ಷದ ಹುಡುಗ ಚೆನ್ನಾಗಿ ಆಡ್ತಾನೆ ವೈಭವ್ ಸೂರ್ಯವಂಶಿ ಅಂತ ಅಂದರೆ ಸೇಮ್ ಪ್ಯಾಟ್ರನ್ ಗುರು. ಅದೇ ಆರ್ಚರ್ಗೆ ಮತ್ತೆ ಎಷ್ಟು ಸರಿ ಕೊಡ್ತೀಯಪ್ಪ ವಿಕೆಟು? ಚೇಂಜ್ ಮಾಡ್ಕೋ. ಬರೀ 6 ಎಲ್ಲ ಮ್ಯಾಚ್ ಅಂದರೆ ಪೇಷನ್ಸ್ ಇರಬೇಕು. ಇಂಟರ್ನ್ಯಾಷನಲ್ ಮ್ಯಾಚ್ ಇದು, IPL ಅಲ್ಲ. ಏನೋ ನಮ್ಮ ಶ್ರೇಯಸ್ ಅಯ್ಯರು ಸ್ವಲ್ಪ ನಿಜ ಹೇಳ್ತೀನಿ, ಇವತ್ತು ಅವ್ರು ಆಡಿಲ್ಲ ಅಂದಿದ್ರೆ ಮತ್ತೆ 70ಕ್ಕೆ 80 ಆಲ್ಔಟ್ ಆಗಿರೋರು. ಸೊ ನಿಜವಾಗ್ಲೂ ಹೆಂಗೋ 49 ಬಾಲ್ಸಲ್ಲಿ 80 ರನ್ಸ್ ಹೊಡೆದು ನಾಟ್ಔಟ್ ಆದರು. ಲಾಸ್ಟ್ವರೆಗೂ ಕ್ರೀಸಲ್ಲಿ ಶಾಂತವಾಗಿ ಆಡಿದರು. ರಿಸ್ಕ್ ಬೇಕಾದಾಗ ರಿಸ್ಕು, ಸಿಂಗಲ್ ಬೇಕಾದಾಗ ಸಿಂಗಲ್, ಕೆಟ್ಟ ಬಾಲ್ ಅಂತ ಬಂದಾಗ ಬೌಂಡ್ರಿ. ಒಬ್ಬ ಕ್ಯಾಪ್ಟನ್ ಇನ್ನಿಂಗ್ಸ್ ಆಡಿದ್ರು ಅಂತಲೇ ಹೇಳ್ಬೋದು. ಉಳಿದ ಯಾವುದೇ ಬ್ಯಾಟ್ಸ್ಮನ್ನಿಂದ ಸ್ಕೋರೇ ಬರಲಿಲ್ಲ. ಅಭಿಷೇಕ್ ಶರ್ಮಾ ಗಾನ್, ಇಶಾಂತ್ ಶರ್ಮಾ ಗಾನ್, ಇಶಾನ್ ಕಿಶನ್ ಗಾನ್, ಆಮೇಲೆ ತಿಲಕ್ ವರ್ಮಾ, ಯಾರ್ಯಾರು ಆಡಲಿಲ್ಲ ಗೈಸ್. ಉಳಿದ ಬ್ಯಾಟರ್ಗಳು ಸ್ಟಾರ್ಟ್ ತೊಗೊಂಡ್ರು, ಆಫ್ ಆದರೂ ಹೊಲ್ಟೋರು. ಯಾರೂ ದೊಡ್ಡ ಇನ್ನಿಂಗ್ಸ್ ಮಾಡೋಕ್ಕಾಗಲಿಲ್ಲ. ಅದೇ ನಮ್ಮ ಪ್ರಾಬ್ಲಮ್. T20 ಅಂದ್ರೇ ಒಬ್ಬ ಆಡಿದರೆ ಸಾಕಾಗಲ್ಲ, ಎಲ್ಲರೂ ಆಡಬೇಕು. ಮಿನಿಮಮ್ 3-4 ಜನ ಆಡಿದ್ರೇ ಬ್ಯಾಟಿಂಗ್ ಆಡೋಕ್ಕಾಗೋದು. ಹೆಂಗೆ ಶ್ರೇಯಸ್ ಅಯ್ಯರಿಗೆ ಒಂದು ಸಾಲಿಡ್ ಇನ್ನಿಂಗ್ಸ್ ಬಂತು ಅವ್ರ ಕಡೆಯಿಂದ, 80 ರನ್ಸ್ ಬಂದಿದ್ದಕ್ಕೆ 158ಗೆ 7 ಹೊಡೆದು. ಆವಾಗ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು, ಏನೋ ಸ್ವಲ್ಪ ಡಿಫೆಂಡ್ ಮಾಡ್ಕೋಬೋದು, ಒಂದು ಒಳ್ಳೆ ಹೋಪ್ ಇರುತ್ತೆ ಲಾಸ್ಟ್ವರೆಗೂ ಮ್ಯಾಚ್ ಹೋಗುತ್ತೆ ಅಂತ. ಅಂದರೆ ನನಗನ್ನಿಸ್ತು ಇನ್ನೂ 20-25 ರನ್ ಇದ್ದಿದ್ರೆ ಚೆನ್ನಾಗಿರೋದು ಅಂತ. ತುಂಬ ಕಡಿಮೆ ಸ್ಕೋರ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಈಸಿ ಅಲ್ಲ ಡಿಫೆಂಡ್ ಮಾಡ್ಕೊಳೋದು ಇಂಗ್ಲೆಂಡ್ ಪಿಚ್ಚಲ್ಲಿ. ಅಲ್ಲಿ ಫುಲ್ ಡೇ ಮ್ಯಾಚೇ ಆಗಿರುತ್ತೆ. ಯಾಕಂದರೆ ಲಾಂಗ್ ಡೇಸ್ ಇರೋದ್ರಿಂದ ಡೇ ಮ್ಯಾಚ್ ಕಂಪ್ಲೀಟ್. ಅದು ಲೈಟಿಂಗ್ಸ್ ಇರೋಲ್ಲ, ಅಷ್ಟು ನಿಮಗೆ ಎಫೆಕ್ಟಿವ್ ಅನಿಸಲ್ಲ ಒಂದು T20ಗೆ. ಇನ್ನು ಇಂಗ್ಲೆಂಡ್ ಚೇಸಿಗೆ ಬರ್ತಾರೆ. 159 ಈಸಿ ಟಾರ್ಗೆಟ್ ಅಂತ ನನಗೆ ಮುಂಚೆನೇ ಅನಿಸ್ತು. ಮೊದಲು ವಿಕೆಟ್ ಬೇಗನೆ ಬಿತ್ತು. ಆದರೂ ನಾನು ಕೂಡ ಇನ್ನೂ 2 ವಿಕೆಟ್ ಬಿದ್ದರೆ ಮ್ಯಾಚ್ ಓಪನ್ ಆಗುತ್ತೆ ಅಂದ್ಕೊಂಡಿದ್ದೆ. ಆದರೆ ಅಲ್ಲಿಂದ ಬಂದವರು ಫಿಲ್ ಸಾಲ್ಟ್ ಆ್ಯಂಡ್ ಹ್ಯಾರಿ ಬ್ರೂಕ್. ನಮ್ಮ RCB ಪ್ಲೇಯರ್ ಫಿಲ್ ಸಾಲ್ಟ್ ಹೊಡೆದ ಸರಿಯಾಗಿ ಆಡ್ದ. ಅಯ್ಯೋ ದೇವರೇ, ಇವರಿಬ್ಬರು ಆಡಿದ ರೀತಿ ನೋಡಿದ್ರೆ 159 ಅಲ್ಲ 250 ಹೊಡೆದ್ರು ಆರಾಮಾಗಿ ಆಡ್ಬಿಡೋದು. ನೆಟ್ ಪ್ರಾಕ್ಟೀಸ್ ಥರ ಆಗೋಯ್ತದು. ಮೊದಲು ಸಾಲ್ಟು ಯಾವುದೇ ಹಡಿಬಡಿ ಇಲ್ಲ, ಸಿಕ್ಕ ಗ್ಯಾಪ್ಗೆ ಬೌಂಡ್ರಿ ಹೊಡಿತಾಯಿದ್ರು, ಇಲ್ಲಾಂದರೆ ಸಿಂಗಲ್. 42 ಬಾಲಿಗೆ 59 ರನ್ನು. ಇನ್ನೊಂದು ಕಡೆ ಈ ಅಪ್ಪ ಹ್ಯಾರಿ ಬ್ರೂಕ್ ಹೊಡೆದ ಏನು ಹೊಡೆದ ಇವರು. ನಾನು ಅವ್ರ ಕ್ಯಾಪ್ಟನ್ಸಿ ಕೊಟ್ಟಾಗ ನಿಜವಾಗ್ಲೂ ಒಂದು ಮ್ಯಾಚ್ ಚೆನ್ನಾಗಿ ಆಡಲ್ಲ ಅಂತಲೇ ಅಂದ್ಕೊಂಡಿದ್ದೆ. ನೋಡಿದ್ರೆ ಅವರು ಸಾಲಿಡು, ಕಂಪ್ಲೀಟ್ಲಿ ಡಾಮಿನೆಂಟ್ ಗೈಸ್. ಫಸ್ಟ್ ಬಾಲ್ ಆಫ್ ಇಂಡಿಯನ್ ಇನ್ನಿಂಗ್ಸಿಂದ ಲಾಸ್ಟ್ ಬಾಲ್ ಆಫ್ ಇಂಗ್ಲೆಂಡ್ ಇನ್ನಿಂಗ್ಸ್ವರೆಗೂ, ಇಂಡಿಯನ್ ಇನ್ನಿಂಗ್ಸಿಂದ ಇಂಗ್ಲೆಂಡ್ ಇನ್ನಿಂಗ್ಸ್ವರೆಗೂ ಕಂಪ್ಲೀಟ್ಲಿ ಡಾಮಿನೆಂಟ್. ಏನು ಕಾನ್ಫಿಡೆನ್ಸ್ ಗುರು. ಅವ್ರ ಪಿಚ್ಚೇ ಇರ್ಬೋದು, ಬಟ್ ನಮ್ಮವರು ಚಾಂಪಿಯನ್ಸ್ ಹಂಗೆ ಸ್ವಲ್ಪನಾದರೂ ಡಿಫೆಂಡಬಲ್ ಸ್ಕೋರ್ ಇರಬೇಕು, ಡಿಫೆಂಡಾಗಿ ಮಾಡಬೇಕು ಅಂತ ಎಫಿಷಿಯನ್ಸಿ ಕಾಣಲಿಲ್ಲ, ಅಂಥ ಎಫರ್ಟೇ ಕಾಣಲಿಲ್ಲ ಇಂಡಿಯನ್ ಟೀಮಿಂದ. ಏನಾಗ್ತಿದೆ ಅಂತಲೂ ಗೊತ್ತಾಗ್ತಿಲ್ಲ. ಸ್ಪಿನ್ನರ್ ಬಂದರೂ ಹೊಡಿತಾವ್ರೆ, ಪೇಸರ್ ಬಂದರೂ ಹೊಡಿತಾವ್ರೆ, ಶಾರ್ಟ್ ಬಾಲ್ಗೆ 4 ಹೊಡಿತಾವ್ರೆ, ಫುಲ್ ಬಾಲ್ಗೆ 6 ಹೊಡಿತಾವ್ರೆ. 35 ಬಾಲಿಗೆ 79 ರನ್ ಹೊಡೆದ ಹ್ಯಾರಿ ಬ್ರೂಕ್. ಇಬ್ಬರು ಸೇರಿ 146 ರನ್ ಪಾರ್ಟ್ನರ್ಶಿಪ್ಪು. ಅಲ್ಲಿ ಮ್ಯಾಚ್ ಮುಗೀತು ಕಂಪ್ಲೀಟಾಗಿ. ಸೀರೀಸು ಗೆದ್ದರು, ಮ್ಯಾಚು ಗೆದ್ದರು. ಇಂಗ್ಲೆಂಡ್ 13.5 ಓವರ್ಗೆ ಹೊಡೆದು ಬಿಸಾಕ್ಬಿಟ್ರು. 159 ರನ್, ಒಂದೇ ವಿಕೆಟ್, 9 ವಿಕೆಟ್ಸ್ ವಿನ್. ಸಿಂಪಲಾಗಿ ಹೇಳ್ಬೇಕಂದ್ರೆ ಭಾರತ ರಿವೈಸ್ ಮಾಡ್ಕೊಬೇಕು ಪ್ಲ್ಯಾನ್ಸ್ನ. ನನ್ನ ಪ್ರಕಾರ 3 ಕಾರಣ. ಮೊದಲನೇದು ಟಾಪ್ ಆರ್ಡರ್ ಕ್ಲಿಕ್ ಆಗ್ತಾಯಿಲ್ಲ.
ಎರಡನೇದು 158 ರನ್ ಡಿಫೆಂಡಬಲ್ ಸ್ಕೋರೇ ಅಲ್ಲ, ಅಂಥ ಸ್ಕೋರ್ನ ಇಂಗ್ಲೆಂಡ್ ತಂಡಕ್ಕೆ ಸಾಕಾಗಲ್ಲ. ಮೂರನೇದು ಮೊದಲು ವಿಕೆಟ್ ಬಿದ್ದ ಮೇಲೆ ಪ್ರೆಷರ್ ಮುಂದುವರಿಸ್ಬೇಕಾಯಿತು. ಯಾಕಪ್ಪ ಏನಪ್ಪ 6 ಹೊಡೆದ್ರೆ ನಮ್ಮ ಮ್ಯಾಚ್ ಗೆಲ್ಲಕ್ಕಾಗೋದು? ಯಾಕೆ ನಮ್ಮ ಕೊಹ್ಲಿ ಧೋನಿ ಅವರೆಲ್ಲ 4ಗಳೇನು ಹೊಡೆದಿಲ್ವಾ? ಸಚಿನ್ 4 ಹೊಡೆದಿಲ್ವಾ? ಕೆಳಗೆ ಆಡಿಲ್ವಾ? ಡಿಪೆಂಡಿಂಗ್ ಆನ್ ಸಿಚುವೇಶನ್ ಪ್ಲೇ ಆಡಿಲ್ಲ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಏನು ಪ್ಲ್ಯಾನು ಗುರು ಗೌತಮ್ ಗಂಭೀರ್ ಸರ್ದು? ಅರ್ಥನೇ ಆಗ್ತಾಯಿಲ್ಲ. ಏನೋ ಕಾಂಬಿನೇಷನ್ ವರ್ಕೌಟ್ ಆಗ್ತಾ ಇಲ್ವೋ ಗೊತ್ತಿಲ್ಲ. ಸೂರ್ಯಕುಮಾರ್ ಇದು ಇದ್ದಾಗ ಕ್ಯಾಪ್ಟನ್ಸಿ ಚೆನ್ನಾಗಿತ್ತು, ಅವ್ರ ಕಡೆ ಸ್ಕೋರ್ ಬರಲಿಲ್ಲ ಅನ್ನೋ ಮ್ಯಾಚ್ ವಿನ್ನರ್ ಪ್ರೆಷರಿಂದ ಆಡ್ತಾಯಿದ್ವಿ. ಬಟ್ ಏನೋ ಶ್ರೇಯಸ್ ಅಯ್ಯರ್ದು ಇವ್ರ ಪ್ಲ್ಯಾನೇ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಸಾಲ್ಟ್ ಮತ್ತು ಬ್ರೂಕ್ ಸೆಟ್ ಆದಮೇಲೆ ಪಂದ್ಯ ನಮ್ಮ ಕೈಯಿಂದ ಹೋಯ್ತು ಅಂತ ಗೊತ್ತಾಗೋಯ್ತು. ಟಿ ವಿ ಆಫ್ ಮಾಡಿ ಮಕ್ಕೊಂಬಿಟ್ಟೆ. ಇವತ್ತಿನ ಹೀರೋ ಹೇಳ್ಬೇಕಂದ್ರೆ ಭಾರತದಿಂದ ಡೌಟೇ ಇಲ್ಲ, ಶ್ರೇಯಸ್ ಅಯ್ಯರು ಕ್ಯಾಪ್ಟನ್ ಇನ್ನಿಂಗ್ಸ್ ಆಡಿದ್ರು. ಇಂಗ್ಲೆಂಡಿಂದ ಕ್ಲಿಯರಾಗಿ ಹ್ಯಾರಿ ಬ್ರೂಕ್ ಅವ್ರಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಸಿಗ್ತದೆ. ನನ್ನ ಪ್ರಕಾರ ಪ್ಲೇಯರ್ ಆಫ್ ದಿ ಸೀರೀಸ್ ಅವ್ರಿಗೆ 79 ರನ್ ನೋಡಿದ್ರು. ಸೊ ಫ್ರೆಂಡ್ಸ್, ನಿಮಗೆ ಏನು ಅನಿಸುತ್ತೆ? ಭಾರತದ ಸೋಲಿಗೆ ಮುಖ್ಯ ಕಾರಣ ಏನು? ಬ್ಯಾಟಿಂಗಾ, ಬೌಲಿಂಗಾ, ಟೀಮ್ ಸೆಲೆಕ್ಷನ್ನ, ಕೋಚಾ, ಕ್ಯಾಪ್ಟನ್ನ? ಕೆಳಗಡೆ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ರಿವ್ಯೂ ಜೊತೆ ಮತ್ತೆ ಸಿಗೋಣ. ಇವತ್ತಿನ ಮ್ಯಾಚ್ ಅಂತೂ ಕಂಪ್ಲೀಟ್ಲಿ ಡಿಸಪಾಯಿಂಟಿಂಗು. ಇಂಡಿಯಾ ಫ್ಯಾನ್ ಆಗಿದ್ದಕ್ಕೆ ಒಂಥರ ಬೇಜಾರಾಗ್ತಿದೆ. ಆ್ಯಕ್ಚುಲಿ ಈಗಿರೋ ಟೀಮ್ ಮೇಲೆ ಬೇಜಾರಾಗ್ತಾಯಿದೆ. ಇನ್ನು ನಮ್ಮ AJK ಕ್ಲಿಪ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಮ್ಯಾಚ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.